ಪ್ರೈಸ್ ಟು ಗಾಡ್. ಕ್ರಿಸ್ತೇಸು ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭವಂದನೆಗಳು. ನಾನು ಸಹೋದರ ಆಂಜನೇಯ ತಿಮೋತಿ. ವೆಲ್ಕಮ್ ಟು ಜೀಸಸ್ ಗಾಸ್ಪಲ್ ಮಿಷನ್. ಇಂದಿನ ಈ ವಿಡಿಯೋದಲ್ಲಿ ಲೂಕನ ಸುವಾರ್ತೆಯ ವಿಶಿಷ್ಟತೆ ಏನು ಅಂತ ನೋಡೋಣ. ಇದು ಲೂಕನ ಸುವಾರ್ತೆಯ ಪ್ರಥಮ ಭಾಗ. ಯಾಕೆ ನಾನು ಲೂಕನ ಸುವಾರ್ತೆಯ ಪ್ರಥಮ ಭಾಗ ಅಂತ ಹೇಳ್ತೇನೆ ಅಂದರೆ, ಲೂಕನ ಸುವಾರ್ತೆಯಲ್ಲಿ ಎರಡು ಭಾಗ ಇಲ್ಲ, ಇರೋದೇ ಲೂಕನ ಸುವಾರ್ತೆ ಒಂದೇ ಪುಸ್ತಕ. ಆದರೆ ವಿಡಿಯೋ ಲೆಂತ್ ಆಗುತ್ತೆ ಅಂತ ನಾನು ಲೂಕನ ಸುವಾರ್ತೆಯ ಪರಿಚಯವನ್ನ 2-3 ವಿಡಿಯೋಗಳನ್ನಾಗಿ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ನಾನು ಜೂನ್ 2ನೇ ತಾರೀಕಿನಿಂದ ಗೂಗಲ್ ಮೀಟಲ್ಲಿ ರೂತಳ ಗ್ರಂಥದ ಕುರಿತಾಗಿ ಆನ್ಲೈನ್ ಕ್ಲಾಸ್ಗಳನ್ನು ನಡೆಸ್ತೀನಿ. ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ, ರೂತಳ ಗ್ರಂಥವನ್ನು ಕಲಿಬೇಕು ಅಂತ ನಿಮಗೆ ಇಷ್ಟ ಇದ್ದರೆ ಈ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ಐ ಆಮ್ ಇಂಟ್ರೆಸ್ಟೆಡ್ ಅಂತ ಮೆಸೇಜ್ ಹಾಕಿ. ನನ್ನ ಗ್ರೂಪ್ಗೆ ನಿಮ್ಮನ್ನು ಜಾಯಿನ್ ಮಾಡ್ತೀನಿ. ಅದರಲ್ಲಿ ಗೂಗಲ್ ಮೀಟಿನ ಲಿಂಕ್ ಕಳಿಸ್ತೀನಿ. ಜೂನ್ 2ನೇ ತಾರೀಕಿನಿಂದ ಆನ್ಲೈನ್ ಕ್ಲಾಸಸ್ಗಳು ಸ್ಟಾರ್ಟ್ ಆಗ್ತವೆ. ಯಾವುದೇ ರೀತಿಯಾದ ಚಾರ್ಜಸ್ ಇರಲ್ಲ. ಇವತ್ತಿನ ಈ ವಿಡಿಯೋದಲ್ಲಿ ಇವುಗಳನ್ನು ನೋಡೋಣ. ಪಾಯಿಂಟ್ ನಂಬರ್ 1, ಲೂಕನ ಮತ್ತು ಲೂಕನ ಸುವಾರ್ತೆಯ ಪರಿಚಯ. ಪಾಯಿಂಟ್ ನಂಬರ್ 2, ಲೂಕನು ಯೇಸುಕ್ರಿಸ್ತನ ವಂಶಾವಳಿಯನ್ನು ಆದಾಮನವರೆಗೆ ಪರಿಚಯಿಸಿದ್ದು ಯಾಕೆ? ಪಾಯಿಂಟ್ ನಂಬರ್ 3, ಲೂಕನ ಸುವಾರ್ತೆಯಲ್ಲಿ ಬರುವ ವಿಶಿಷ್ಟ ಸ್ತ್ರೀಯರು ಯಾರ್ಯಾರು, ಅಂದ್ರೆ ಯೂನಿಕ್ ವುಮೆನ್ಸ್ ಯಾರ್ಯಾರು? ಪಾಯಿಂಟ್ ನಂಬರ್ 4, ಲೂಕನ ಸುವಾರ್ತೆಯಲ್ಲಿ ಬರುವ ವಿರುದ್ಧ ಪಾತ್ರಧಾರಿಗಳ ಜೋಡಿಗಳು ಯಾವ್ಯಾವ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ, ಅನೇಕರಿಗೆ ಈ ವಿಡಿಯೋವನ್ನು ಶೇರ್ ಮಾಡ್ರಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ಸ್ನಲ್ಲಿ ತಿಳಿಸ್ರಿ. ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರೆಯಬೇಡಿ. ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆಗ ನೀವು ನನ್ನ ವಿಡಿಯೋಗಳನ್ನು ಸುಲಭವಾಗಿ ನೋಡಬಹುದು. ಓಕೆ, ಲೂಕನ ಸುವಾರ್ತೆಯ ಪರಿಚಯ ಕುರಿತಾಗಿ ನೋಡೋಣ. ಪಾಯಿಂಟ್ ನಂಬರ್ 1, ಲೂಕನು ಯೇಸುಕ್ರಿಸ್ತನ ಶಿಷ್ಯನಲ್ಲ, ಪೌಲನ ಶಿಷ್ಯನು. ಪಾಯಿಂಟ್ ನಂಬರ್ 2, ಲೂಕನು ಯಹೂದ್ಯನಲ್ಲ, ಗ್ರೀಕನು, ವೃತ್ತಿಯಲ್ಲಿ ವೈದ್ಯನಾಗಿದ್ದನು. ಪಾಯಿಂಟ್ ನಂಬರ್ 3, ಲೂಕನು ಹೊಸ ಒಡಂಬಡಿಕೆಯಲ್ಲಿ 2 ಪುಸ್ತಕಗಳನ್ನು ಬರೆದಿದ್ದಾನೆ. ಮೊದಲನೇದು ಲೂಕನ ಸುವಾರ್ತೆ, ಎರಡನೇದು ಅಪೊಸ್ತಲರ ಕೃತ್ಯಗಳು. ಪಾಯಿಂಟ್ ನಂಬರ್ 4, ಲೂಕನ ಸುವಾರ್ತೆಯನ್ನು ಹೊಸ ಒಡಂಬಡಿಕೆಯ ಚಾರಿತ್ರಿಕ ಪುಸ್ತಕ ಅಂತ ಕರೀತಾರೆ. ಲೂಕನ ಸುವಾರ್ತೆಗೆ ಇನ್ನು 3 ರೀತಿಯಾಗಿ ಕರೀತಾರೆ. ಮೊದಲನೇದು ಯೇಸುಕ್ರಿಸ್ತನ ಜೀವನ ಚರಿತ್ರೆ, ಎರಡನೇದು ಕರುಣೆ ಮತ್ತು ಕ್ಷಮಾ ಪುಸ್ತಕ, ಮೂರನೇದು ಮನುಷ್ಯತ್ವ ಕಲಿಸಿಕೊಡುವ ಪುಸ್ತಕ ಅಂತ ಕರೀತಾರೆ. ಪಾಯಿಂಟ್ ನಂಬರ್ 5, ಲೂಕನ ಸುವಾರ್ತೆಯಲ್ಲಿ ದೇವರನ್ನ ಮನುಷ್ಯ ಕುಮಾರನನ್ನಾಗಿ ಕಾಣ್ತೇವೆ. ಅಪೊಸ್ತಲರ ಕೃತ್ಯಗಳಲ್ಲಿ ದೇವರನ್ನ ಪವಿತ್ರಾತ್ಮ ರೂಪದಲ್ಲಿ ಕಾಣ್ತೀವಿ. ಪಾಯಿಂಟ್ ನಂಬರ್ 6, ಲೂಕನು ಈ ಸುವಾರ್ತೆಯನ್ನು ಥೆಯೋಫಿಲನಿಗೆ ಬರೀತಾನೆ. ಈ ಥೆಯೋಫಿಲನು ಅನ್ಯನು, ಅಂದ್ರೆ ಗ್ರೀಕನು. ಅವನನ್ನ ರಕ್ಷಣೆಗೆ ತರಲಿಕ್ಕೆ, ಅಂದ್ರೆ ಥೆಯೋಫಿಲನನ್ನು ರಕ್ಷಣೆಗೆ ತರಲಿಕ್ಕೆ ಲೂಕನು 2 ಪುಸ್ತಕಗಳನ್ನು ಬರೀತಾನೆ. ಒಬ್ಬ ವ್ಯಕ್ತಿಯನ್ನ ರಕ್ಷಣೆಯ ಮಾರ್ಗದಲ್ಲಿ ನಡೆಸಲಿಕ್ಕೆ ಲೂಕನು ತನ್ನ ವೈದ್ಯಕೀಯ ಕೆಲಸವನ್ನ ಬಿಟ್ಟು ಇನ್ವೆಸ್ಟಿಗೇಟರ್ ಆಗಿ ಎಲ್ಲಾ ವಿಷಯಗಳನ್ನ ಸಂಗ್ರಹಿಸಿ ಥೆಯೋಫಿಲನಿಗೆ ಈ 2 ಪುಸ್ತಕಗಳನ್ನ ಬರೀತಾನೆ. ಒಂದು ಆತ್ಮದ ರಕ್ಷಣೆಗಾಗಿ, ನೆನ್ಪಿಟ್ಕೊಳ್ಳಿ, ಒಂದು ಆತ್ಮದ ರಕ್ಷಣೆಗಾಗಿ ಲೂಕನು ಪಟ್ಟಂತ ಪ್ರಯಾಸ. ಹಾಗಾದ್ರೆ ನಾವು
ಒಂದು ಆತ್ಮ ರಕ್ಷಣೆ ತರಲಿಕ್ಕೆ ಎಷ್ಟು ಪ್ರಯಾಸ ಪಡಬೇಕು ಯೋಚನೆ ಮಾಡಿ. ಈ ಥೆಯೋಫಿಲನು ಯಾರಂದ್ರೆ, ನಾನು ಆವಾಗಲೇ ಹೇಳಿದಂಗೆ ಗ್ರೀಕನು, ಅನ್ಯನು. ಪರ್ಟಿಕ್ಯುಲರ್ ಆಗಿ ಥೆಯೋಫಿಲನಿಗೆ ಯಾಕೆ ಬರ್ದ ಅಂದ್ರೆ, ಈ ಗ್ರಂಥವನ್ನ ಯಾರು ಓದ್ತಾರೋ ಅಂದ್ರೆ ಲೂಕನ ಸುವಾರ್ತೆ ಮತ್ತು ಅಪೋಸ್ತಲ ಕೃತ್ಯಗಳನ್ನು ಯಾರು ಓದ್ತಾರೋ ಅವರೇ ಥೆಯೋಫಿಲನು. ಈ ಎರಡು ಗ್ರಂಥಗಳನ್ನ ಓದಿದ್ರೆ ಯೇಸು ಕ್ರಿಸ್ತನ ಕುರಿತಾಗಿ, ದೇವರ ಕುರಿತಾಗಿ, ಪವಿತ್ರಾತ್ಮನ ಕುರಿತಾಗಿ ಸಂಪೂರ್ಣವಾಗಿ ತಿಳುವಳಿಕೆಯನ್ನ ಹೊಂದುತ್ತಾರೆ, ರಕ್ಷಣೆಗೆ ಬರ್ತಾರೆ. ಈ ಎರಡು ಪುಸ್ತಕಗಳನ್ನ ನಾನು ಓದಿದ್ರೆ ನಾನೇ ಥೆಯೋಫಿಲನು, ನೀವು ಓದಿದ್ರೆ ನೀವೇ ಥೆಯೋಫಿಲನು. ಈ ಎರಡು ಪುಸ್ತಕಗಳನ್ನ ಯಾರು ಓದ್ತಾರೋ ಅವರೇ ಥೆಯೋಫಿಲನು ಅಂತ ಅರ್ಥ. ಉದಾಹರಣೆಗೆ ನಿಮ್ಗೊಂದು ಸ್ಟೋರಿ ಹೇಳ್ತೀನಿ. ಯೇಸು ಕ್ರಿಸ್ತನನ್ನ ಸಿಲುಬೆಗೇರಿಸುವ ಸಮಯದಲ್ಲಿ ಆಕ್ಚುಲ್ ಆಗಿ ಆ ದಿನ ಸಿಲುಬೆಗೇರಬೇಕಾದದ್ದು ಯೇಸು ಕ್ರಿಸ್ತರಲ್ಲ, ಬರಬ್ಬ. ಆದ್ರೆ ಯೇಸು ಕ್ರಿಸ್ತರು ಏನ್ ಮಾಡಿದ್ರು, ಬರಬ್ಬನನ್ನ ತಪ್ಪಿಸಿ ಬರಬ್ಬನ ಬದಲಿಗೆ ಯೇಸು ಕ್ರಿಸ್ತರು ಸಿಲುಬೆಯಲ್ಲಿ ಮರಣ ಹೊಂದಿದ್ರು. ಹಾಗಾದ್ರೆ ಇಲ್ಲಿ ಯೇಸು ಕ್ರಿಸ್ತ ಯಾರಿಗೋಸ್ಕರ ಸತ್ತ? ಬರಬ್ಬನ ಬದಲಿಗೆ ಸತ್ತ. ಹಾಗಾದ್ರೆ ಬರಬ್ಬ ಯಾರು? ಆ ಬರಬ್ಬ ಬೇರೆ ಯಾರು ಅಲ್ಲ, ಆ ಬರಬ್ಬನ ರೂಪದಲ್ಲಿ ಅಲ್ಲಿ ನಾನಿದ್ದೆ, ಆ ಬರಬ್ಬನ ರೂಪದಲ್ಲಿ ಅಲ್ಲಿ ನೀನಿದ್ದೆ, ಆ ಬರಬ್ಬನ ರೂಪದಲ್ಲಿ ಅಲ್ಲಿ ನಾವೆಲ್ಲರೂ ಇದ್ವಿ. ಅಂದ್ರೆ ಬರಬ್ಬ ನಮ್ಮ ಬದಲಿಗೆ ಅಲ್ಲಿ ರೆಪ್ರೆಸೆಂಟ್ ಆಗಿದ್ದ. ಸೊ ಬರಬ್ಬನ ಬದಲಿಗೆ ಯೇಸು ಕ್ರಿಸ್ತ ಸಿಲುಬೆಗೇರಿದ ಅಂದ್ರೆ ನಮ್ಮ ಬದಲಿಗೆ ಯೇಸು ಕ್ರಿಸ್ತರು ಸಿಲುಬೆಗೇರಿದರು ಅಂತ ಅರ್ಥ. ಅದೇ ತರನೇ ಯಾರು ಲೂಕನ ಸುವಾರ್ತೆಯನ್ನ, ಅಪೋಸ್ತಲರ ಕೃತ್ಯಗಳನ್ನ ಓದ್ತಾರೋ ಅವರೇ ಥೆಯೋಫಿಲನು ಅಂತ ಅರ್ಥ. ಪಾಯಿಂಟ್ ನಂಬರ್ 7, ಲೂಕನ ಸುವಾರ್ತೆ ಒಂದು ಮಲ್ಟಿ ಸ್ಪೆಷಲಿಸ್ಟ್ ಹಾಸ್ಪಿಟಲ್ ಇದ್ದ ಹಾಗೆ. ಯಾಕಂದ್ರೆ ಲೂಕನು ವೈದ್ಯನಾಗಿದ್ದರಿಂದ ಯೇಸು ಕ್ರಿಸ್ತನನ್ನ ತನ್ನ ಸುವಾರ್ತೆಯಲ್ಲಿ ಒಬ್ಬ ಫಿಸಿಷಿಯನ್ ಆಗಿ, ಒಬ್ಬ ಸರ್ಜನ್ ಆಗಿ, ಒಬ್ಬ ಡಾಕ್ಟರ್ ಅನ್ನಾಗಿ ತೋರಿಸಿದ್ದಾನೆ. ಯಾರು? ಲೂಕ. ಯಾರನ್ನ? ಯೇಸು ಕ್ರಿಸ್ತನನ್ನ. ಸೊ ಹಾಗಾಗಿ ಲೂಕನ ಸುವಾರ್ತೆಯನ್ನ ಒಂದು ಮಲ್ಟಿ ಸೂಪರ್ ಸ್ಪೆಷಲಿಸ್ಟ್ ಹಾಸ್ಪಿಟಲ್ ಅಂತ ಕರಿಬಹುದು. ಪಾಯಿಂಟ್ ನಂಬರ್ 8, ದೇವರು ಹಳೆ ಒಡಂಬಡಿಕೆಯನ್ನು 3 ಕುಟುಂಬಗಳನ್ನ ಇಟ್ಟುಕೊಂಡು ಪ್ರಾರಂಭ ಮಾಡ್ತಾನೆ. ಮೊದಲನೇ ಕುಟುಂಬ ಆದಾಮನ ಕುಟುಂಬ, ಅಂದ್ರೆ ಅವಳು ಕೂಡ ಅಲ್ಲಿ ಇರ್ತಾಳೆ. ಎರಡನೇ ಕುಟುಂಬ ನೋಹನ ಕುಟುಂಬ, ಹೆಂಡತಿ ಮಕ್ಕಳು ಅಲ್ಲಿದ್ದಾರೆ. ಮೂರನೇ ಕುಟುಂಬ ಅಬ್ರಹಾಮನ ಕುಟುಂಬ, ಸಾರಳು ಕೂಡ ಅಲ್ಲಿ ಇದ್ದಾಳೆ. ಈ 3 ಕುಟುಂಬವನ್ನ ಇಟ್ಕೊಂಡು ದೇವರು ಹಳೆ ಒಡಂಬಡಿಕೆಯನ್ನ ಪ್ರಾರಂಭ ಮಾಡ್ತಾನೆ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಲೋಕವನ್ನು ಮತ್ತು ರಕ್ಷಣೆಯನ್ನು ಕೂಡ ಪ್ರಾರಂಭ ಮಾಡ್ತಾನೆ. ಹೊಸ ಒಡಂಬಡಿಕೆಯನ್ನು 2 ಕುಟುಂಬಗಳನ್ನ ಇಟ್ಟುಕೊಂಡು ಪ್ರಾರಂಭ ಮಾಡ್ತಾನೆ. ಮೊದಲನೇ ಕುಟುಂಬ ಜಕರಿಯ, ಎಲಿಜಬೇತಳು, ಅವರಿಬ್ಬರದು ಒಂದು ಕುಟುಂಬ. ಎರಡನೇ ಕುಟುಂಬ ಯೋಸೇಪ, ಮರಿಯ, ಅವರಿಬ್ರು ಒಂದು ಕುಟುಂಬ. ಆಕ್ಚುಲ್ ಆಗಿ ಲೂಕನ ಸುವಾರ್ತೆಯನ್ನು ಹೊಸ ಒಡಂಬಡಿಕೆಯ ಮೊದಲನೇ ಪುಸ್ತಕವನ್ನಾಗಿ ಸೇರಿಸಬೇಕು, ಮೊದಲನೇ ಪುಸ್ತಕವನ್ನಾಗಿ ಮುದ್ರಿಸಬೇಕು. ಆದರೆ ಲೂಕನ ಸುವಾರ್ತೆಯನ್ನ ಮೊದಲನೇ ಪುಸ್ತಕವಾಗಿ ಹೊಸ ಒಡಂಬಡಿಕೆಯಲ್ಲಿ ಸೇರಿಸಿಲ್ಲ, ಮುದ್ರಿಸಿಲ್ಲ. ಮತ್ತಾಯನ ಸುವಾರ್ತೆಯನ್ನ ಹೊಸ ಒಡಂಬಡಿಕೆಯ ಮೊದಲನೇ ಪುಸ್ತಕವಾಗಿ ಸೇರಿಸಿದ್ದಾರೆ. ಯಾಕೆ ಅಂತ ನಾನು ಮತ್ತಾಯನ ಸುವಾರ್ತೆ ಪರಿಚಯ ಮಾಡುವಾಗ ಹೇಳ್ತೀನಿ. ಈಗ ಲೂಕನ ಸುವಾರ್ತೆಯ ಪರಿಚಯ 1 ಮತ್ತು 2ನೇ ಅಧ್ಯಾಯದಲ್ಲಿ ಸ್ನಾನಿಕನಾದ ಯೋಹಾನನ ಮತ್ತು ಯೇಸು ಕ್ರಿಸ್ತನ ಜನನ ಮತ್ತು ಆರಂಭಿಕ ಜೀವನದ ಕುರಿತಾಗಿ ಇದೆ. 3ನೇ ಅಧ್ಯಾಯದಲ್ಲಿ ಸ್ನಾನಿಕನಾದ ಯೋಹಾನನ ಸೇವೆಯ ಕುರಿತಾಗಿ ಇದೆ. 4ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಸುವಾರ್ತೆ ಸೇವೆಗಾಗಿ ಸಿದ್ಧತೆ ಆಗೋದನ್ನ ಕಾಣ್ತೀವಿ. 5ನೇ ಅಧ್ಯಾಯದಿಂದ 14ನೇ ಅಧ್ಯಾಯದ ತನಕ ಯೇಸು ಕ್ರಿಸ್ತನು ಮಾಡಿದ ಸ್ವಸ್ಥತೆಗಳು, ಅದ್ಭುತಗಳು, ಬಿಡುಗಡೆಗಳು ಇವುಗಳ ಕುರಿತಾಗಿ ಕಾಣ್ತೀವಿ. 12ನೇ ಅಧ್ಯಾಯದಿಂದ 18ನೇ ಅಧ್ಯಾಯದ ತನಕ
ಯೇಸು ಕ್ರಿಸ್ತನ ಸಾಮ್ಯಗಳು ಮತ್ತು ಪ್ರಾರ್ಥನೆಗಳ ಕುರಿತಾಗಿ ಕಾಣ್ತೀವಿ. 19ನೇ ಅಧ್ಯಾಯದಿಂದ 22ನೇ ಅಧ್ಯಾಯದ ತನಕ ಯೇಸು ಯೆರೂಸಲೇಮಿಗೆ ಪ್ರಯಾಣ ಮಾಡಿದ್ದು ಮತ್ತು ಯೆರೂಸಲೇಮು ಅದರ ಸುತ್ತಮುತ್ತ ಇರುವ ಹಳ್ಳಿಗಳಲ್ಲಿ ಸೇವೆ ಮಾಡಿದ್ದರ ಕುರಿತಾಗಿ ಕಾಣ್ತೀವಿ. 23ನೇ ಅಧ್ಯಾಯ ಮತ್ತು 24ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನ ಶಿಲುಬೆಯ ಮರಣ, ಪುನರುತ್ಥಾನ ಮತ್ತು ಸ್ವರ್ಗಾರೋಹಣ ಇವುಗಳ ಕುರಿತಾಗಿ ಕಾಣ್ತೀವಿ. ಈಗ ಪಾಯಿಂಟ್ ನಂಬರ್ 2, ಲೂಕನು ಯೇಸು ಕ್ರಿಸ್ತನ ವಂಶಾವಳಿಯನ್ನು ಆದಾಮನವರೆಗೆ ಪರಿಚಯಿಸಿದ್ದು ಯಾಕೆ? ವಾಕ್ಯ ಓದೋಣ. ಲೂಕನ ಸುವಾರ್ತೆ 3ನೇ ಅಧ್ಯಾಯ 23ನೇ ವಚನ ಮತ್ತು 38ನೇ ವಚನ. ಯೇಸು ಉಪದೇಶ ಮಾಡುವುದಕ್ಕೆ ಪ್ರಾರಂಭಿಸಿದಾಗ ಹೆಚ್ಚು ಕಡಿಮೆ 30 ವರ್ಷದವನಾಗಿದ್ದನು. ಆತನು ಜನರ ಎಣಿಕೆಯಲ್ಲಿ ಯೋಸೇಫನ ಮಗನು. ಈಗ 38ನೇ ವಚನ. ಇವನು ಸೇತನ ಮಗನು, ಇವನು ಆದಾಮನ ಮಗನು, ಇವನು ದೇವರ ಮಗನು. ಇಲ್ಲಿ ಲೂಕ ಯೇಸು ಕ್ರಿಸ್ತನ ವಂಶಾವಳಿಯನ್ನ ಆದಾಮನವರೆಗೆ ಪರಿಚಯಿಸ್ತಾನೆ. ನೆನ್ಪಿಟ್ಕೊಳ್ಳಿ, ಆದಾಮ ಎಂಬ ಹೆಸರು ಬಂದಾಕ್ಷಣ ನಾವು ಜ್ಞಾಪಕ ಮಾಡಿಕೊಳ್ಳಬೇಕಾದಂಥ ವಿಷಯಗಳು, ಪಾಯಿಂಟ್ ನಂಬರ್ 1, ದೇವರು ಉಂಟು ಮಾಡಿದ ಮೊಟ್ಟ ಮೊದಲನೆಯ ಮನುಷ್ಯ ಆದಾಮ. ಪಾಯಿಂಟ್ ನಂಬರ್ 2, ಮೊದಲನೇ ಮನುಷ್ಯನಾದ ಈ ಆದಾಮನಿಂದಲೇ ಲೋಕ ಪಾಪಕ್ಕೆ ಒಳಗಾಯಿತು, ಶಾಪಕ್ಕೆ ಒಳಗಾಯಿತು ಮತ್ತು ಎಲ್ಲಾ ಮನುಷ್ಯರು ಮರಣಕ್ಕೆ ಒಳಗಾದ್ರು. ಈ ವಿಷಯಗಳನ್ನು ನಾವು ಜ್ಞಾಪಕದಲ್ಲಿ ಇಟ್ಕೋಬೇಕು. ಲೂಕನು ಯೇಸು ಕ್ರಿಸ್ತನ ವಂಶಾವಳಿಯನ್ನು ಆದಾಮನವರೆಗೆ ಪರಿಚಯಿಸಿದ್ದು ಯಾಕೆ ಅಂತ ನೋಡೋಣ. ಪಾಯಿಂಟ್ ನಂಬರ್ 1, ಆದಾಮನಿಂದಲೇ ಎಲ್ಲಾ ಮನುಷ್ಯರು ಪಾಪಕ್ಕೆ ಒಳಗಾದರು. ದೇವರು ಆದಾಮನ ವಂಶಾವಳಿಯಲ್ಲಿ ಮನುಷ್ಯಕುಮಾರನಾಗಿ ಹುಟ್ಟಿ ಬಂದು ಎಲ್ಲಾ ಮನುಷ್ಯರ ಪಾಪಗಳನ್ನು ಕ್ಷಮಿಸಿದನು. ಪಾಯಿಂಟ್ ನಂಬರ್ 2, ಆದಾಮನಿಂದಲೇ ಲೋಕ ಶಾಪಕ್ಕೆ ಒಳಗಾಯಿತು. ದೇವರು ಆದಾಮನ ವಂಶಾವಳಿಯಲ್ಲಿ ಮನುಷ್ಯಕುಮಾರನಾಗಿ ಬಂದು ಶಿಲುಬೆಯಲ್ಲಿ ಸತ್ತು ಲೋಕವನ್ನು ಶಾಪದಿಂದ ಬಿಡಿಸಿದ. ಪಾಯಿಂಟ್ ನಂಬರ್ 3, ಆದಾಮನಿಂದಲೇ ಎಲ್ಲಾ ಮನುಷ್ಯರಲ್ಲಿ ರೋಗ, ಕಾಯಿಲೆ, ವ್ಯಾಧಿಗಳು ಸೇರಿಕೊಂಡವು. ದೇವರು ಎಲ್ಲಾ ಮನುಷ್ಯರನ್ನು ರೋಗ, ಕಾಯಿಲೆ, ವ್ಯಾಧಿಗಳಿಂದ ರಕ್ಷಿಸಲಿಕ್ಕೆ ಆದಾಮನ ವಂಶಾವಳಿಯಲ್ಲಿ ಮನುಷ್ಯಕುಮಾರನಾಗಿ ಬಂದು ತಾನೇ ವ್ಯಾಧಿ ಪೀಡಿತನಾಗಿ ಸತ್ತನು. ಪಾಯಿಂಟ್ ನಂಬರ್ 4, ಆದಾಮನಿಂದಲೇ ಎಲ್ಲಾ ಮನುಷ್ಯರು ಕೆಟ್ಟು ಹೋದರು. ದೇವರು ಕೆಟ್ಟು ಹೋದಂತ ಮನುಷ್ಯರನ್ನ ಹುಡುಕಿ ರಕ್ಷಿಸಲಿಕ್ಕೆ ಆದಾಮನ ವಂಶಾವಳಿಯಲ್ಲಿ ಮನುಷ್ಯಕುಮಾರನಾಗಿ ಹುಟ್ಟಿ ಬಂದು ಕೆಟ್ಟು ಹೋಗಿದ್ದಂತ ಮನುಷ್ಯರನ್ನ ರಕ್ಷಿಸಿದ. ಈಗಲೂ ಕೂಡ ರಕ್ಷಿಸ್ತಾ ಇದ್ದಾನೆ ನಮ್ಮ ಮೂಲಕ. ಪಾಯಿಂಟ್ ನಂಬರ್ 5, ಆದಾಮನಿಂದಲೇ ಎಲ್ಲಾ ಮನುಷ್ಯರು ದೆವ್ವಕ್ಕೆ ಅಂದ್ರೆ ಸೈತಾನನಿಗೆ ದಾಸರಾದರು. ದೇವರು ಮನುಷ್ಯರನ್ನು ದೆವ್ವಗಳಿಂದ ಅಂದ್ರೆ ಸೈತಾನನಿಂದ ಬಿಡುಗಡೆ ಮಾಡಲು ದಾವೀದನ ವಂಶಾವಳಿಯಲ್ಲಿ ಮನುಷ್ಯಕುಮಾರನಾಗಿ ಜನಿಸಿ ಬಂದ. ಪಾಯಿಂಟ್ ನಂಬರ್ 6, ಆದಾಮನಿಂದಲೇ ಎಲ್ಲಾ ಮನುಷ್ಯರಲ್ಲಿ ಅಂಗಹೀನತೆ ಉಂಟಾಯಿತು. ಸರ್ವಾಂಗ ಸುಂದರನಾದ ದೇವರು ಮನುಷ್ಯರಲ್ಲಿದ್ದಂಥ ಅಂಗಹೀನತೆಯನ್ನು ಹೋಗಲಾಡಿಸಲು ಆದಾಮನ ವಂಶಾವಳಿಯಲ್ಲಿ ಮನುಷ್ಯಕುಮಾರನಾಗಿ ಬಂದ. ಪಾಯಿಂಟ್ ನಂಬರ್ 7, ಆದಾಮನಿಂದಲೇ ಎಲ್ಲಾ ಮನುಷ್ಯರಲ್ಲಿ ಮರಣ ವ್ಯಾಪಿಸಿತು. ಎಲ್ಲಾ ಮನುಷ್ಯರು ಮರಣಕ್ಕೆ ಪಾತ್ರರಾದರು. ದೇವರು ಮನುಷ್ಯರನ್ನು ಮರಣದಿಂದ ತಪ್ಪಿಸಿ ರಕ್ಷಿಸಲು ಆದಾಮನ ವಂಶಾವಳಿಯಲ್ಲಿ ಮನುಷ್ಯಕುಮಾರನಾಗಿ ಬಂದು ಮರಣಕ್ಕೆ ಪಾತ್ರರಾದಂಥ ಮನುಷ್ಯರನ್ನ ರಕ್ಷಿಸಿದ.
ನಿತ್ಯ ಜೀವಕ್ಕೆ ಬಾಧ್ಯರನ್ನಾಗಿ ಮಾಡಿದ. ಈ ಎಲ್ಲಾ ವಿಷಯಗಳು ಅಂದ್ರೆ ದೇವರು ಮನುಷ್ಯಕುಮಾರನಾಗಿ ಭೂಮಿಯಲ್ಲಿ ಜನಿಸಿ ಬಂದು ಈ 7 ಕಾರ್ಯಗಳನ್ನ ಮಾಡಿದಾನೆ ಅಂತ ಲೂಕನು ತನ್ನ ಸುವಾರ್ತೆಯಲ್ಲಿ ಸಂಪೂರ್ಣವಾಗಿ ವಿವರಿಸಿದ್ದಾನೆ. ನೀವು ಲೂಕನ ಸುವಾರ್ತೆಯನ್ನ ಸಂಪೂರ್ಣವಾಗಿ ಒಂದು 2-3 ಸಾರಿ ಓದ್ಕೊಳ್ಳಿ. ಆಗ ಈಗ ನಾನು ಹೇಳಿದಂತ ವಿಷಯಗಳನ್ನ ನೀವಲ್ಲಿ ಕಾಣ್ತೀರಿ. ಈಗ ಪಾಯಿಂಟ್ ನಂಬರ್ 3, ಲೂಕನ ಸುವಾರ್ತೆಯಲ್ಲಿ ಬರುವ ವಿಶಿಷ್ಟ ಸ್ತ್ರೀಯರು ಯಾರ್ಯಾರಂತ ನೋಡೋಣ. ಪಾಯಿಂಟ್ ನಂಬರ್ 1, ಎಲಿಜಬೆತಳು. ಎಲಿಜಬೆತಳು ಮುಪ್ಪಿನಲ್ಲಿ ತಾಯಿಯಾದಳು. ಮರಿಯಳ ನಂಬಿಕೆಗೆ ಸಾಕ್ಷಿಯಾದಳು. ಪವಿತ್ರಾತ್ಮ ಭರಿತಳಾಗಿ ಯೇಸುಕ್ರಿಸ್ತನ ಜನನವನ್ನ ಮುಂತಿಳಿಸಿದ ಮೊಟ್ಟ ಮೊದಲನೆಯ ಸ್ತ್ರೀ ಹೊಸ ಒಡಂಬಡಿಕೆಯಲ್ಲಿ. ಪಾಯಿಂಟ್ ನಂಬರ್ 2, ತಾಯಿ ಮರಿಯಳು. ಯೆಶಾಯ ಪ್ರವಾದಿ ಸೂಚಿಸಿದ ಕನ್ಯೆ ಇದೇ ಮರಿಯಳು. ದೇವರು ಮನುಷ್ಯಕುಮಾರನಾಗಿ ಭೂಮಿಗೆ ಬರಲಿಕ್ಕೆ ಈ ಮರಿಯಳು ಮಾರ್ಗವಾದಳು. ಯೇಸುವಿನ ನಿಮಿತ್ತ ನಿಂದೆ ಅಪಮಾನ ಹೊಂದಿದ ಅಂದ್ರೆ ಅನುಭವಿಸಿದ ಮೊಟ್ಟ ಮೊದಲನೆಯ ಸ್ತ್ರೀ ಮರಿಯಳು. ಪಾಯಿಂಟ್ ನಂಬರ್ 3, ಅನ್ನ ಪ್ರವಾದಿನಿ. ಮದುವೆಯಾದ 7 ವರ್ಷಕ್ಕೆ ವಿಧವೆಯಾಗಿ 84 ವರ್ಷ ದೇವಾಲಯದಲ್ಲಿ ಸೇವೆ ಮಾಡಿದಳು. ಮರಿಯಳ ಮಡಿಲಲ್ಲಿದ್ದ ಕೂಸನ್ನು ಕಂಡು ಈತನೇ ಯೇಸುಕ್ರಿಸ್ತನೆಂದು ಆತನ ವಿಷಯವಾಗಿ ಯೆರೂಸಲೇಮಿನವರ ಸಂಗಡ ಮಾತಾಡಿದಳು. ಹೊಸ ಒಡಂಬಡಿಕೆಯ ಮೊಟ್ಟ ಮೊದಲನೆಯ ಸ್ತ್ರೀ ಪ್ರವಾದಿನಿ ಈ ಅನ್ನಳು. ಪಾಯಿಂಟ್ ನಂಬರ್ 4, ಪೇತ್ರನ ಅತ್ತೆ. ಹೊಸ ಒಡಂಬಡಿಕೆಯಲ್ಲಿ ಜ್ವರದಿಂದ ವಾಸಿಯಾದ ಮೊಟ್ಟ ಮೊದಲನೆಯ ಸ್ತ್ರೀ. ಯೇಸು ಮಾಡಿದ ಉಪಕಾರಕ್ಕೆ ಆಕೆ ಎದ್ದು ಆತನಿಗೆ ಉಪಚಾರ ಮಾಡಿದಳು. ಪಾಯಿಂಟ್ ನಂಬರ್ 3, ಯೇಸು ಅಲ್ಲಿಗೆ ಬಂದಾಗೆಲ್ಲ ಆತನಿಗೆ ಆಕೆ ತನ್ನ ಮನೆಯಲ್ಲಿ ಆಶ್ರಯ ಕೊಡುತ್ತಿದ್ದಳು. 5ನೇ ಸ್ತ್ರೀ, ದುರಾಚಾರಿಯಾದ ಹೆಂಗಸು. ಪಾಯಿಂಟ್ ನಂಬರ್ 1, ಯೇಸುವಿಗೆ ತೈಲಾಭಿಷೇಕ ಮಾಡಿದಳು. ಪಾಯಿಂಟ್ ನಂಬರ್ 2, ತನ್ನ ಕಣ್ಣೀರಿನಿಂದ ಯೇಸುವಿನ ಪಾದಗಳನ್ನ ತೊಳೆದಳು. ಪಾಯಿಂಟ್ ನಂಬರ್ 3, ತನ್ನ ತಲೆ ಕೂದಲಿನಿಂದ ಯೇಸುವಿನ ಪಾದಗಳನ್ನು ಒರೆಸಿ ಅವುಗಳಿಗೆ ಮುದ್ದಿಟ್ಟಳು. 6ನೇ ಸ್ತ್ರೀ, ಮಗ್ದಲದ ಮರಿಯಳು. ಪಾಯಿಂಟ್ ನಂಬರ್ 1, 7 ದೆವ್ವಗಳಿಂದ ಬಿಡುಗಡೆ ಹೊಂದಿದಳು. ಪಾಯಿಂಟ್ ನಂಬರ್ 2, ತನ್ನ ಆಸ್ತಿಯಿಂದ ಯೇಸುವಿಗೆ ಕೊಟ್ಟು ಉಪಚಾರ ಮಾಡಿದಳು. ಪಾಯಿಂಟ್ ನಂಬರ್ 3, ಯೇಸು ಕ್ರಿಸ್ತನ ಮರಣ ಮತ್ತು ಪುನರುತ್ಥಾನಕ್ಕೆ ಸಾಕ್ಷಿಯಾದ ಮೊಟ್ಟ ಮೊದಲನೆಯ ಸ್ತ್ರೀ ಮಗ್ದಲದ ಮರಿಯಳು. 7ನೆಯ ಸ್ತ್ರೀ, ಕೂಜನ ಹೆಂಡತಿಯಾದ ಯೋಹಾನಳು. ಈಕೆ ಹೆರೋದನ ಮನೆಯಲ್ಲಿ ಮನೆ ಕೆಲಸ ಮಾಡುತ್ತಿದ್ದಳು. ಪಾಯಿಂಟ್ ನಂಬರ್ 2, ದೆವ್ವಗಳಿಂದ ರೋಗಗಳಿಂದ ಬಿಡುಗಡೆ ಹೊಂದಿ ಯೇಸುವನ್ನು ನಂಬಿದ್ದಳು. ಪಾಯಿಂಟ್ ನಂಬರ್ 3, ಈಕೆಯು ಸಹ ತನ್ನ ಆಸ್ತಿಯಿಂದ ಯೇಸುವಿಗೆ ಕೊಟ್ಟು ಆತನಿಗೆ ಉಪಚಾರ ಮಾಡಿದಳು. 8ನೆಯ ಸ್ತ್ರೀ, ಸುಸನ್ನಳು. ರೋಗ ಮತ್ತು ದೆವ್ವದಿಂದ ಬಿಡುಗಡೆ ಹೊಂದಿದಳು. ಪಾಯಿಂಟ್ ನಂಬರ್ 2, ತನ್ನ ಆಸ್ತಿಯಿಂದ ಯೇಸುವಿಗೆ ಕೊಟ್ಟು ಆತನಿಗೆ ಉಪಚಾರ ಮಾಡಿದಳು. ಪಾಯಿಂಟ್ ನಂಬರ್ 3, ಆತನ ಶಿಷ್ಯರ ಸಂಗಡ ಸೇವೆ ಮಾಡಿದಳು ಎಂಬ ಮಾಹಿತಿ ಇದೆ. 9ನೆಯ ಸ್ತ್ರೀ, ಮಾರ್ತಾ ಮತ್ತು ಮರಿಯ. ಪಾಯಿಂಟ್ ನಂಬರ್ 1, ಯೇಸುವಿಗೆ ಆಶ್ರಯ ಕೊಡುತ್ತಿದ್ದರು. ಪಾಯಿಂಟ್ ನಂಬರ್ 2, ಯೇಸುವಿಗೆ ಉಪಚಾರ ಮಾಡುತ್ತಿದ್ದರು. ಪಾಯಿಂಟ್ ನಂಬರ್ 3, ಆತನ ವಾಕ್ಯ ಕೇಳುವುದರಲ್ಲಿ ಆಸಕ್ತರಾಗಿದ್ದರು. ಯೋಚನೆ ಮಾಡಿ, ಆತನ ವಾಕ್ಯ ಕೇಳುವುದರಲ್ಲಿ ನಾವು ಆಸಕ್ತರಾಗಿದ್ದೀವ? ಬಹಳ ಇಂಪಾರ್ಟೆಂಟ್. 10ನೇ ಸ್ತ್ರೀ, ಒಬ್ಬ
ಬಡ ವಿಧವೆ. ಪಾಯಿಂಟ್ ನಂಬರ್ 1, 2 ಕಾಸುಗಳನ್ನು ಕಾಣಿಕೆ ಪೆಟ್ಟಿಗೆಯಲ್ಲಿ ಹಾಕಿದಳು. ಪಾಯಿಂಟ್ ನಂಬರ್ 2, ಈ ಬಡ ವಿಧವೆ ಎಲ್ಲರಿಗಿಂತಲೂ ಹೆಚ್ಚಾಗಿ ಹಾಕಿದಳು. ಪಾಯಿಂಟ್ ನಂಬರ್ 3, ತನ್ನ ಬಡತನದಲ್ಲಿಯೇ ತನಗಿದ್ದ ಜೀವನವನ್ನೆಲ್ಲ ಕೊಟ್ಟು ಬಿಟ್ಟಳು. ಕಾಣಿಕೆಯ ವಿಷಯದಲ್ಲಿ ಯೇಸುವಿನಿಂದ ಸಾಕ್ಷಿ ಹೊಂದಿದ ಮೊಟ್ಟ ಮೊದಲನೆಯ ಸ್ತ್ರೀ ಈ ಬಡ ವಿಧವೆ. ಯೇಸು ಕ್ರಿಸ್ತರೇ ಖುದ್ದಾಗಿ ಆ ಬಡ ವಿಧವೆಯ ಕುರಿತಾಗಿ ಸಾಕ್ಷಿ ಹೇಳ್ತಾರೆ. ಕಾಣಿಕೆ ವಿಷಯದಲ್ಲಿ ಯೇಸು ಕ್ರಿಸ್ತರು ಸಾಕ್ಷಿ ಹೇಳಿದ ಮೊಟ್ಟ ಮೊದಲನೆಯ ಸ್ತ್ರೀ ಈ ಬಡ ವಿಧವೆ. ಈಕೆ ದೇವರಿಂದ ಸಾಕ್ಷಿ ಪಡ್ಕೊಂಡ್ಲು. ಕಾಣಿಕೆ ಹಾಕಿ ನಾನು ಮತ್ತು ನೀವು ಇದೇ ರೀತಿಯಾದಂಥ ಸಾಕ್ಷಿಯನ್ನ ದೇವರಿಂದ ಪಡ್ಕೋಬೇಕು. ಯಾಕಂದ್ರೆ ಭೂಲೋಕದಲ್ಲಿ ಏನನ್ನ ಕಟ್ಟುತ್ತೀವೋ ಪರಲೋಕದಲ್ಲಿ ಅದನ್ನೇ ಕಟ್ಟುತ್ತೀವಿ ಅಂತ ವಾಕ್ಯ ಹೇಳ್ತದೆ. ಭೂಲೋಕದಲ್ಲಿ ಏನನ್ನ ಬಿಚ್ಚುತ್ತೀವೋ ಪರಲೋಕದಲ್ಲಿ ಅದನ್ನೇ ಬಿಚ್ಚುತ್ತೀರಿ ಅಂತ ವಾಕ್ಯ ಹೇಳುತ್ತೆ. ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿ ಉಂಟು ಅಂತ ವಾಕ್ಯ ಹೇಳ್ತದೆ. ಕಾಣಿಕೆ ಕೊಡುವಂಥದ್ದು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ. ದೇವರ ರಾಜ್ಯ ಕಟ್ಟಬೇಕಂದ್ರೆ ಇಲ್ಲಿ ಮೊದಲನೇ ಪಾತ್ರ ವಹಿಸೋದು ಕಾಣಿಕೆ. ನೆನ್ಪಿಟ್ಟುಕೊಳ್ಳಿ, ಅದು ರಿಟರ್ನ್ ನಮಗೆ ಪರಲೋಕದಲ್ಲಿ ಮತ್ತೆ ಸಿಗುತ್ತೆ. ದೇವರು ಎಲ್ಲವನ್ನೂ ಗಮನಿಸ್ತಾನೆ, ಯಾರು ಯಥಾರ್ಥವಂತರು ಯಾರು ಸ್ವಾರ್ಥಿಗಳು ಅಂತ. ಅಲ್ಲಿದ್ದಂಥ ಐಶ್ವರ್ಯವಂತರ ಕುರಿತಾಗಿ ಕೂಡ ಸಾಕ್ಷಿ ಕೊಡ್ತಾನೆ ದೇವರು. ಏನಂತ? ಐಶ್ವರ್ಯವಂತರು ತಮಗೆ ಮಿಕ್ಕಾದದ್ರಲ್ಲಿ ಕಾಣಿಕೆ ಹಾಕಿದರು, ಈಕೆಯಾದರೂ ತನ್ನ ಜೀವನವನ್ನೆಲ್ಲ ಕೊಟ್ಟು ಬಿಟ್ಟಳು ಅಂತ ಹೇಳ್ತಾನೆ. ಯೋಚನೆ ಮಾಡ್ರಿ, ನಾವು ದೇವರಿಂದ ಸಾಕ್ಷಿ ಹೊಂದುವ ರೀತಿಯಲ್ಲಿ ದೇವರಿಗೆ ಕಾಣಿಕೆಗಳನ್ನ ಸಲ್ಲಿಸಬೇಕು. ಸತ್ಯವೇದ ಹೇಳ್ತತೆ, ನಾನು ಹೇಳ್ತಾ ಇಲ್ಲ ಇದು. ಈಗ ಪಾಯಿಂಟ್ ನಂಬರ್ 4, ಲೂಕನ ಸುವಾರ್ತೆಯಲ್ಲಿ ಬರುವ ವಿರುದ್ಧ ಪಾತ್ರಧಾರಿಗಳ ಜೋಡಿಗಳು. ಪೇರ್ಸ್ ಆಫ್ ದ ಅಪೋಸಿಟ್ ಕ್ಯಾರೆಕ್ಟರ್. ನೋಡೋಣ ಮೊದಲನೇ ಜೋಡಿ ಯಾವುದಂತ. ಪಾಯಿಂಟ್ ನಂಬರ್ 1, ಎಲಿಜಬೆತಳು ವರ್ಸಸ್ ಮರಿಯಳು. ಇಲ್ಲಿ ಎಲಿಜಬೆತಳು ಮುಪ್ಪಿನಲ್ಲಿ ತಾಯಿ ಆಗ್ತಾಳೆ, ಮರಿಯಳು ಕನ್ಯೆಯಾಗಿದ್ದಾಗ ತಾಯಿ ಆಗ್ತಾಳೆ. ಇವೆರಡೂ ಅಸಾಧ್ಯ, ಆದ್ರೆ ದೇವರಿಂದ ಸಾಧ್ಯ. ಆಕೆ ಮುಪ್ಪಿನವಳು ತಾಯಿ ಆದ್ಲು, ಈಕೆ ಕನ್ಯೆ ತಾಯಿ ಆದ್ಲು. ವಿರುದ್ಧವಾದಂಥ ಕ್ಯಾರೆಕ್ಟರ್ಗಳು ನೋಡ್ತೀವಿ ಅಲ್ಲಿ. ಸೊ ಈ ರೀತಿಯಾದ ಕ್ಯಾರೆಕ್ಟರ್ಗಳು ಸತ್ಯವೇದದಲ್ಲಿ ಅಂದ್ರೆ ಲೂಕನ ಸುವಾರ್ತೆಯಲ್ಲಿ ಕೆಲವಿದಾವೆ. ಈಗ ಎರಡನೇ ಪೇರ್ ನೋಡೋಣ, ಜಕರಿಯ ವರ್ಸಸ್ ಮರಿಯಳು. ಜಕರಿಯನ ಬಳಿಗೂ ಗಬ್ರಿಯಲ್ ದೇವದೂತ ಬಂದ, ಮರಿಯಳ ಬಳಿಗೂ ಗಬ್ರಿಯಲ್ ದೇವದೂತ ಬಂದ. ಇಬ್ಬರಿಗೂ ಸಂತಾನದ ಕುರಿತಾಗಿ ಸಂದೇಶವನ್ನ ಮುಂತಿಳಿಸಿದ, ನಿಮಗೆ ಮಕ್ಕಳು ಆಗ್ತೇವೆ ಅಂತ. ಈ ಜಕರಿಯ ಗಬ್ರಿಯಲ್ ದೇವದೂತ ಹೇಳಿದ್ದು ನಂಬಲಿಲ್ಲ, ಮರಿಯಳು ಗಬ್ರಿಯಲ್ ದೇವದೂತ ಹೇಳಿದ್ದನ್ನ ನಂಬಿದ್ಲು. ವಿರುದ್ಧವಾದ ಕ್ಯಾರೆಕ್ಟರ್. ಜಕರಿಯ ನಂಬಲಿಲ್ಲ, ಮರಿಯಳು ನಂಬಿದ್ಲು. ಈಗ ಮೂರನೇ ಜೋಡಿ ನೋಡೋಣ, ಪರಿಸಾಯನಾದ ಸೀಮೋನ ವರ್ಸಸ್ ದುರಾಚಾರಿಯಾದ ಹೆಂಗಸು. ಲೂಕನ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ಬರುತ್ತಲ್ಲ ಆ ಸ್ಟೋರಿ. ಪಾಯಿಂಟ್ ನಂಬರ್ 1, ಪರಿಸಾಯನಾದ ಸೀಮೋನ ಯೇಸುವಿನ ಕಾಲಿಗೆ ನೀರು ಕೊಡಲಿಲ್ಲ. ದುರಾಚಾರಿಯಾದ ಹೆಂಗಸು ತನ್ನ ಕಣ್ಣೀರಿನಿಂದ ಯೇಸುವಿನ ಪಾದವನ್ನ ತೊಳೆದಳು. ಸೀಮೋನನು ಯೇಸುವಿಗೆ ಮುದ್ದಿಡಲಿಲ್ಲ. ದುರಾಚಾರಿಯಾದ ಹೆಂಗಸು ಯೇಸುವಿನ ಪಾದಗಳನ್ನ ಮುದ್ದಿಸಿದಳು. ಪಾಯಿಂಟ್ ನಂಬರ್ 3, ಪರಿಸಾಯನಾದ ಸೀಮೋನ ಯೇಸುವಿನ ತಲೆಗೆ ಎಣ್ಣೆ ಹಚ್ಚಲಿಲ್ಲ. ದುರಾಚಾರಿಯಾದ ಹೆಂಗಸು ಯೇಸುವಿನ ತಲೆಗೂ ಪಾದಕ್ಕೂ ಸುಗಂಧ ತೈಲಾಭಿಷೇಕ ಮಾಡಿದಳು. ಪಾಯಿಂಟ್ ನಂಬರ್ 4, ಪರಿಸಾಯನಾದ ಸೀಮೋನ ತೋರಿಸಿದ ಪ್ರೀತಿ ಸ್ವಲ್ಪವಾಗಿತ್ತು. ದುರಾಚಾರಿಯಾದ ಹೆಂಗಸು ತೋರಿಸಿದ ಪ್ರೀತಿ ಬಹಳವಾಗಿತ್ತು. ಈಗ 4ನೇ ಪೇರು ಯಾವುದಂತ ನೋಡೋಣ, ಯಾಜಕ ಲೇವಿ ವರ್ಸಸ್ ಒಳ್ಳೆಯ ಸಮರಿಯನು. ಯೆರೂಸಲೇಮಿನಿಂದ ಯೆರಿಕೋವಿನ ಕಡೆಗೆ ಯಾಜಕ ಮತ್ತು ಲೇವಿ ಇಬ್ರು ಬರ್ತಾರೆ, ಒಬ್ಬರಾದ್ಮೇಲೆ ಒಬ್ರು ಬರ್ತಾರೆ. ಅಲ್ಲಿ ದಾರಿಯಲ್ಲಿ ಒಬ್ಬನು ಕಳ್ಳರ ಕೈಗೆ ಸಿಕ್ಕು ಗಾಯ ಹೊಂದಿ ಅರೆಜೀವವಾಗಿ ಬಿದ್ದಿರ್ತಾನೆ. ಅದೇ ದಾರಿಯಲ್ಲಿ ಬಂದಂತ ಯಾಜಕ ಮತ್ತು ಲೇವಿ ಅವನನ್ನ ಕಂಡು ಕರುಣೆ ತೋರಿಸದೆ
ಓರೆಯಾಗಿ ಹೋಗ್ತಾರೆ. ಅದೇ ದಾರಿಯಲ್ಲಿ ಒಬ್ಬ ಸಮರಿಯನು, ಒಳ್ಳೆಯ ಸಮರಿಯನಂತ ಅವನಿಗೆ ಯೇಸು ಕ್ರಿಸ್ತರೇ ಬಿರುದು ಕೊಟ್ಟಿದ್ದಾರೆ. ಆ ಸಮರಿಯನು ಆ ದಾರಿಯಲ್ಲಿ ಬರ್ತಾನೆ. ಗಾಯ ಹೊಂದಿ ಆ ರಸ್ತೆಯ ಬದಿಯಲ್ಲಿ ಬಿದ್ದಿದ್ದಂತ ಆ ವ್ಯಕ್ತಿಯನ್ನ ಕಂಡು ಹತ್ತಿರಕ್ಕೆ ಹೋಗಿ ಎಣ್ಣೆ ದ್ರಾಕ್ಷಿ ರಸವನ್ನು ಹಾಕಿ ಅವನ ಗಾಯಗಳನ್ನ ಕಟ್ಟಿ ತನ್ನ ವಾಹನದಲ್ಲಿ ಅವನನ್ನು ಎತ್ತಿಸಿಕೊಂಡು ಛತ್ರಕ್ಕೆ ತಗೊಂಡೋಗಿ ಹಾರೈಕೆ ಮಾಡ್ತಾನೆ, ಅಂದ್ರೆ ಕರುಣೆ ತೋರಿಸ್ತಾನೆ. ಯಾಜಕ ಲೇವಿ ಆ ಗಾಯ ಹೊಂದಿದವನಿಗೆ ಕರುಣೆ ತೋರಿಸ್ಲಿಲ್ಲ. ಈ ಸಮರಿಯನು ಆ ಗಾಯ ಹೊಂದಿದವನಿಗೆ ಕರುಣೆ ತೋರಿಸಿದನು. ಆಪೋಸಿಟ್ ಕ್ಯಾರೆಕ್ಟರ್. ನೀವು ಯಾರಾಗಿದ್ದೀರಿ? ಯಾಜಕ ಲೇವಿಯಾಗಿದ್ದೀರಾ? ಒಳ್ಳೆ ಸಮರ್ಯದವನಾಗಿದ್ದೀರಾ? ಯೋಚನೆ ಮಾಡಿ. ಕರುಣೆ ನ್ಯಾಯ ತೀರ್ಪನ್ನು ಗೆದ್ದು ಹಿಗ್ಗುತ್ತದೆ ಅಂತ ವಾಕ್ಯ ಇದೆ. ದೇವರು ಕರುಣೆಯನ್ನ ಎದುರು ನೋಡ್ತಾನೆ. ಯಾಕಂದ್ರೆ ಆತನು ನಮಗೆ ಕರುಣೆಯನ್ನು ತೋರಿಸಿದಾನೆ. ಅದನ್ನು ನಾವು ಮರಿಬಾರ್ದು. ಈಗ 5ನೇ ಪೇರ್ ಅಂದ್ರೆ 5ನೇ ಜೋಡಿ, ಐಶ್ವರ್ಯವಂತ ವರ್ಸಸ್ ಲಾಜರ. ನಾವು ಲೂಕನ ಸುವಾರ್ತೆಯಲ್ಲಿ ಈ ಕಥೆಯನ್ನ ನೋಡ್ತೀವಿ. ನಾವು 16ನೇ ಅಧ್ಯಾಯದಲ್ಲಿ ಐಶ್ವರ್ಯವಂತ ಲಾಜರ, ಭೋಗ ಪುರುಷನಾದ ಐಶ್ವರ್ಯವಂತ ಮತ್ತು ಭಿಕ್ಷೆಗಾರ ಅಂತ ಒಂದು ದೃಷ್ಟಾಂತ ಬರುತ್ತಲ್ಲ, ಅಲ್ಲಿ ಅಪೋಸಿಟ್ ಕ್ಯಾರೆಕ್ಟರ್ಗಳಿದ್ದಾರೆ. ಐಶ್ವರ್ಯವಂತ ಮತ್ತು ಲಾಜರ ಇಬ್ಬರು ಒಂದೇ ಊರಲ್ಲಿ ಸೇಮ್ ಪ್ಲೇಸ್ ಅಲ್ಲಿ ವಾಸ ಮಾಡ್ತಿದ್ದಾರೆ. ಐಶ್ವರ್ಯವಂತ ಭೋಗದಿಂದ ಬದುಕಿದ, ಲಾಜರ ರೋಗದಿಂದ ಬದುಕಿದ. ಇಬ್ಬರು ಸತ್ತೋದ್ರು. ಆದ್ರೆ ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ, ಐಶ್ವರ್ಯವಂತ ಏನು ನರಕದಲ್ಲಿ ಯಾತನೆ ಪಡ್ತಾ ಇದ್ದ, ಸಂಕಟ ಪಡ್ತಾ ಇದ್ದ. ರೋಗದಿಂದ ಸತ್ತಂತ ಲಾಜರ ಏನು ಅಬ್ರಹಾಮನ ಎದೆಗೆ ಒರಗಿಕೊಂಡಿದ್ದ, ಅಂದ್ರೆ ಸ್ವರ್ಗಕ್ಕೆ ಹೋಗಿದ್ದ ಅಂತ ಅಲ್ಲಿ ದೃಷ್ಟಾಂತ ಇದೆ. ಆಪೋಸಿಟ್ ಕ್ಯಾರೆಕ್ಟರ್. ಐಶ್ವರ್ಯ ಇದ್ದಂಥವ್ರು ಯೋಚನೆ ಮಾಡಿ, ಐಶ್ವರ್ಯ ಇದ್ದಂಥವ್ರು ಯೋಚನೆ ಮಾಡಿ ಯಾವ ರೀತಿಯಾಗಿ ಭೂಲೋಕದಲ್ಲಿ ಜೀವನ ಮಾಡಬೇಕು ಅಂತ. ಯಾಕಂದ್ರೆ ನಾವಿಲ್ಲಿ ಬಂದಿರೋದು ಪ್ರವಾಸಕ್ಕೆ, ಅದನ್ನು ಮರಿಬಾರ್ದು ನಾವು ಯಾವತ್ತು. 6ನೇ ಜೋಡಿ, ಫರಿಸಾಯನು ವರ್ಸಸ್ ಸುಂಕದವನು. ಇಬ್ಬರು ಪ್ರಾರ್ಥನೆ ಮಾಡ್ಲಿಕ್ಕೆ ದೇವಾಲಯಕ್ಕೆ ಹೋಗ್ತಾರೆ. ಫರಿಸಾಯನು ಹೆಚ್ಚಿಸ್ಕೊಳ್ತಾನೆ, ಸುಂಕದವನು ತಗ್ಗಿಸ್ಕೊಳ್ತಾನೆ. ಆಗೇನಾಯ್ತು? ಸುಂಕದವನು ನೀತಿವಂತನಾಗಿ ತನ್ನ ಮನೆಗೆ ಹೋದ, ಫರಿಸಾಯನು ಅಂತವನಾಗಿ ಹೋಗಲಿಲ್ಲ. ಅಪೋಸಿಟ್ ಕ್ಯಾರೆಕ್ಟರ್. ಅಪೋಸಿಟ್ ಕ್ಯಾರೆಕ್ಟರ್. ನಮ್ಮಲ್ಲಿ ಯಾವ ಕ್ಯಾರೆಕ್ಟರ್ ಇದೆ ಯೋಚನೆ ಮಾಡ್ಬೇಕು ನಾವು. ನೆಕ್ಸ್ಟ್ 7ನೇ ಜೋಡಿ, ಐಶ್ವರ್ಯವಂತನಾದ ಅಧಿಕಾರಿ ವರ್ಸಸ್ ಐಶ್ವರ್ಯವಂತನಾದ ಜಕ್ಕಾಯ. ಜಕ್ಕಾಯನ ಸ್ಟೋರಿ ನೋಡ್ತೀವಲ್ಲ ನಾವು ಲೂಕನ ಸುವಾರ್ತೆ 19ನೇ ಅಧ್ಯಾಯದಲ್ಲಿ. ಐಶ್ವರ್ಯವಂತನಿಗೆ ಹೇಳ್ತಾನೆ ಯೇಸು ಸ್ವಾಮಿ ಏನಂತ, ನೀನು ಪರಿಪೂರ್ಣನಾಗಬೇಕೆಂದಿದ್ದರೆ ಇನ್ನ ಆಸ್ತಿಯನ್ನು ಮಾರಿ ಬಡವರಿಗೆ ಕೊಡು, ಪರಲೋಕದಲ್ಲಿಗೆ ಸಂಪತ್ತಿರುವುದು, ನನ್ನನ್ನು ಬಂದು ಹಿಂಬಾಲಿಸು ಅಂತ ಹೇಳ್ತಾನೆ. ಆಗ ಆ ಯೌವನಸ್ಥನಾದ ಐಶ್ವರ್ಯವಂತ ಏನ್ ಮಾಡ್ತಾನೆ, ಬಹಳ ಐಶ್ವರ್ಯವಂತನಾಗಿದ್ದರಿಂದ ಬೇಸರಗೊಂಡು ವ್ಯಸನಗೊಂಡು ಯೇಸು ಸ್ವಾಮಿ ಹೇಳಿದ ಆಜ್ಞೆನ ಕೈಗೊಳ್ಳದೆ ಹೊರಟೋಗ್ತಾನೆ. ಯೇಸು ಕ್ರಿಸ್ತ ಐಶ್ವರ್ಯವಂತನಾದ ಜಕ್ಕಾಯನ ಮನೆಗೆ ಬರ್ತಾನೆ. ಆ ಜಕ್ಕಾಯ ಐಶ್ವರ್ಯವಂತನಾಗಿದ್ದ. ಲೂಕನ ಸುವಾರ್ತೆ 19ನೇ ಅಧ್ಯಾಯದಲ್ಲಿ ನಾವು ಆ ಘಟನೆಯನ್ನ ಓದ್ತೀವಿ. ಇಲ್ಲಿ ಯೇಸು ಸ್ವಾಮಿ ಜಕ್ಕಾಯನಿಗೆ ಯಾವುದೇ ಆಜ್ಞೆಯನ್ನ ಕೊಟ್ಟಿಲ್ಲ. ಜಕ್ಕಾಯನೇ ಹೇಳ್ತಾನೆ, ಸ್ವಾಮಿ ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಮಾರಿ ಬಡವರಿಗೆ ಕೊಡುತ್ತೇನೆ, ಯಾರಿಂದಾದರೂ ಅನ್ಯಾಯವಾಗಿ ಹೇಳ್ಕೊಂಡಿದ್ರೆ 4ರಷ್ಟು ತೆರಿಗೆ ಕೊಡುತ್ತೇನೆ ಅಂತಂದೇಳಿ ಜಕ್ಕಾಯ ಯೇಸುವಿನ ಮುಂದೆ ಒಪ್ಪಿಕೊಳ್ತಾನೆ. ಸ್ಪಾಟ್ ರಿಪೆಂಟೆನ್ಸ್ ಅಂತ ಕರೀತಾರೆ. ಅಲ್ಲಿ ಐಶ್ವರ್ಯವಂತನಾದ ಅಧಿಕಾರಿ ಏನೋ ಸ್ಪಾಟ್ ರಿಪೆಂಟೆನ್ಸ್ ಆಗದೆ ಬೇಸರಗೊಂಡು ಹೋದ, ಯೇಸುವಿನ ಆಜ್ಞೆಯನ್ನು ಉಲ್ಲಂಘಿಸಿದ. ಇಲ್ಲಿ ಯೇಸು ಯಾವುದೇ ಆಜ್ಞೆ ಕೊಟ್ಟಿಲ್ಲ ಜಕ್ಕಾಯನಿಗೆ, ತಾನೇ ಸ್ಪಾಟ್ ರಿಪೆಂಟೆನ್ಸ್ ಆಗಿ ತನ್ನ ಬಾಯಿಂದ ನಾನು ಈ ರೀತಿಯಾದ ಕಾರ್ಯಗಳು ಮಾಡ್ತೇನೆ ಅಂತಂದೇಳಿ ಜಕ್ಕಾಯ ಹೇಳ್ತಾನೆ. ಅದೇ ಪ್ರಕಾರವಾಗಿ ಜಕ್ಕಾಯ ಮಾಡ್ತಾನೆ ಕೂಡ. ಆಗ ಯೇಸು ಸ್ವಾಮಿ ಹೇಳ್ತಾನೆ ಜಕ್ಕಾಯನಿಗೆ, ಇವತ್ತು ಈ ಮನೆಗೆ ರಕ್ಷಣೆ ಆಯಿತು ಅಂತ. ಆದರೆ ಬೇಸರಗೊಂಡು ವಾಪಸ್ ಹೋದಂತ ಐಶ್ವರ್ಯವಂತನಾದ ಅಧಿಕಾರಿ ವಿಷಯದಲ್ಲಿ ಯೇಸು ಸ್ವಾಮಿ ಏನ್ ಹೇಳ್ತಾನೆ, ಧನವಂತರು ದೇವರ ರಾಜ್ಯದಲ್ಲಿ ಸೇರುವುದು ಎಷ್ಟೋ ಕಷ್ಟ ಅಂತ ಹೇಳ್ತಾನೆ. ಯೋಚನೆ ಮಾಡಿ, ನಾವು ಯಾರಾಗಿರ್ಬೇಕು? ಐಶ್ವರ್ಯವಂತನಾದ ಅಧಿಕಾರಿ ಆಗಿರ್ಬೇಕಾ, ಜಕ್ಕಾಯನ ಆಗಿರ್ಬೇಕಾ? ನಮ್ಮಲ್ಲಿ ಜಕ್ಕಾಯನ ಕ್ಯಾರೆಕ್ಟರ್ ಇರಬೇಕು.
ಇಬ್ಬರಲ್ಲೂ ಕ್ಯಾರೆಕ್ಟರ್ ಇದೆ. ಅಲ್ಲಿ ಆ ಐಶ್ವರ್ಯವಂತನಾದ ಅಧಿಕಾರಿ ಮೋಶೆ ಎಲ್ಲಾ ಆಜ್ಞೆಗಳನ್ನು ಕೈಗೊಂಡು ನಡೀತಾ ಇದ್ದೀನಿ, ಚಿಕ್ಕಂದಿನಿಂದಲೂ ಕೈಗೊಂಡು ನಡೀತಾ ಇದ್ದೀನಿ ಅಂತ ಹೇಳ್ತಾನೆ. ಇಲ್ಲಿ ಜಕ್ಕಾಯ ಒಬ್ಬ ವಂಚಕ, ಮೋಸಗಾರ, ಆದ್ರೆ ಸ್ಪಾಟ್ ರಿಪೆಂಟೆನ್ಸ್ ಆದ. ಈಗ 8ನೇ ಜೋಡಿ, ಶಿಲುಬೆಯ ಮೇಲಿನ ಕಳ್ಳರನ್ನ ಜ್ಞಾಪಕ ಮಾಡಿಕೊಡ್ರಿ. ಅಲ್ಲಿ ಇಬ್ಬರು ಕಳ್ಳರು, ಯೇಸು ಕ್ರಿಸ್ತನ ಬಲಗಡೆಯಲ್ಲೊಬ್ರು, ಎಡಗಡೆಯಲ್ಲೊಬ್ರು. ಮೊದಲನೇ ಕಳ್ಳ, ಎರಡನೇ ಕಳ್ಳ. ಮೊದಲನೇ ಕಳ್ಳ ಮತ್ತು ಎರಡನೇ ಕಳ್ಳ ಇವರಲ್ಲಿದ್ದಂಥ ಕ್ಯಾರೆಕ್ಟರ್ ಅಪೋಸಿಟ್ ಕ್ಯಾರೆಕ್ಟರ್ ನೋಡೋಣ. ಮೊದಲನೇ ಕಳ್ಳ ಕ್ರಿಸ್ತನನ್ನು ದೂಷಿಸಿದನು, ಎರಡನೆಯ ಕಳ್ಳ ಕ್ರಿಸ್ತನನ್ನು ಹೊಗಳಿದನು. ಮೊದಲನೇ ಕಳ್ಳ ದಂಡನೆಯಲ್ಲಿ ಇರುವಾಗಲೂ ದೇವರಿಗೆ ಹೆದರಲಿಲ್ಲ, ಎರಡನೆಯ ಕಳ್ಳ ದಂಡನೆಯಲ್ಲಿ ದೇವರಿಗೆ ಹೆದರಿದನು. ಮೊದಲನೇ ಕಳ್ಳ ಪಾಪವನ್ನು ಒಪ್ಪಿಕೊಳ್ಳಲಿಲ್ಲ, ಎರಡನೆಯ ಕಳ್ಳ ಪಾಪವನ್ನು ಒಪ್ಪಿಕೊಂಡನು. ಮೊದಲನೆಯ ಕಳ್ಳ ಪಶ್ಚಾತ್ತಾಪ ಪಟ್ಟು ಪರಿವರ್ತನೆಯಾಗಲಿಲ್ಲ, ಎರಡನೆಯ ಕಳ್ಳ ಪಶ್ಚಾತ್ತಾಪ ಪಟ್ಟು ಪರಿವರ್ತನೆಯಾದ. ಮೊದಲನೇ ಕಳ್ಳ ಪ್ರಾರ್ಥನೆ ಮಾಡಲಿಲ್ಲ, ಎರಡನೇ ಕಳ್ಳ ಪ್ರಾರ್ಥನೆ ಮಾಡಿದನು. ಯೇಸುವೆ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೊಂತ ಪ್ರಾರ್ಥನೆ ಮಾಡ್ತಾನಲ್ಲ, ಪ್ರಾರ್ಥನೆ ಮಾಡಿದನು, ಯೇಸುವನ್ನು ಬೇಡಿಕೊಂಡನು. ಮೊದಲನೇ ಕಳ್ಳ ನರಕಕ್ಕೆ ಹೋದನು, ಎರಡನೆಯ ಕಳ್ಳ ಪರದೈಸಿಗೆ ಸೇರಿದನು. ಯೋಚನೆ ಮಾಡಿ, ಇಬ್ಬರು ದಂಡನೆಯಲ್ಲಿದ್ದಾರೆ, ಆದ್ರೆ ಅವರಿಬ್ಬರು ಕ್ಯಾರೆಕ್ಟರ್ ಕೂಡ ಬೇರೆ ಬೇರೆಯಾಗಿದ್ದಾವೆ. ಈ ಎಲ್ಲಾ ವಿಷಯಗಳನ್ನ ನಾವು ಲೂಕನ ಸುವಾರ್ತೆಯಲ್ಲೇ ನೋಡ್ತೀವಿ. ಇನ್ನು ಅನೇಕ ವಿಷಯಗಳಿದ್ದಾವೆ, ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮತ್ತೆ ಹೇಳ್ತೀನಿ, ಲೈಕ್ ಮಾಡ್ರಿ, ಅನೇಕರಿಗೆ ಈ ವಿಷಯ ತಿಳಿಸ್ರಿ, ಅಂದ್ರೆ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಪ್ರೈಸ್ ದಿ ಲಾರ್ಡ್.